ಹಾಯ್ ಸ್ಟೂಡೆಂಟ್ಸ್, ಹಿಂದಿನ ವಿಡಿಯೋದಲ್ಲಿ ಈ ಎಕ್ಸಾಂಪಲ್ನ ಕೊಟ್ಟಿದ್ದೆ ಮಾಡಲಿಕ್ಕೆ ನೋಡಿ ಚೆಕ್ ಮಾಡ್ಕೊಂಡು ಏನಿತ್ತು ಮಾಡಿದ್ದೀನಿ ಕರೆಕ್ಟ್ ಆಗಿದೆಯೋ ಇಲ್ಲ ಅಂತ. ಏನಿತ್ತು ಕ್ವಶನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 9x² + 6x - 5 ಇತ್ತು. ಸೊ ಅದನ್ನೇ ನಾವು ಇಲ್ಲಿ ಬರೆದಿದ್ದೇವೆ. 9x ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ 9x² + 6x - 5. ನಾನು ಆಲ್ರೆಡಿ ಹೇಳಿದಾಗೆ ಲಾಸ್ಟ್ ಟರ್ಮ್ ಫಾರ್ಮುಲಾ ಯೂಸ್ ಮಾಡಬೇಕು. ಲಾಸ್ಟ್ ಟರ್ಮ್ ಫಾರ್ಮುಲಾ ಮಿಡಲ್ ಟರ್ಮ್ ಸ್ಕ್ವೇರ್ ಡಿವೈಡ್ ಬೈ 4 ಇಂಟು ಫಸ್ಟ್ ಟರ್ಮ್. ಮಿಡಲ್ ಟರ್ಮ್ ಇಲ್ಲಿ 6 ಇದೆ, 6 ಸ್ಕ್ವೇರ್ 4 ಇಂಟು 9, ಫಸ್ಟ್ ಟರ್ಮ್ 9. ಸೊ ಸಿಂಪ್ಲಿಫೈ ಮಾಡಿದ್ಮೇಲೆ ಇದು 36 ಬೋತ್ ಆರ್ ಕ್ಯಾನ್ಸಲ್ 1 ಬರುತ್ತೆ. ಸೊ ಈ 1 ನಂಬರ್ನ ಇಲ್ಲಿ ಅಪ್ಲೋಡ್ ಮಾಡಿ. ಯಾವುದು 9x² + 6x + 1 - 1 +1 - 1 ಕ್ಯಾನ್ಸಲ್ ಆದರೆ ಮತ್ತೆ ಒಳ್ಳೆ ಸೇಮ್ ಅದೇ ವ್ಯಾಲ್ಯೂಸ್ ಬರುತ್ತೆ ಫಂಕ್ಷನ್. ಓಕೆ, ಸೊ ಅದಾದಮೇಲೆ ಈ 3 ನಂಬರ್ ಕನ್ಸಿಡರ್ ಮಾಡಿದ್ಮೇಲೆ ಇಲ್ಲಿ ಸ್ಕ್ವೇರ್ಸ್ ಇದೆ 3x + 1 ಹೋಲ್ ಸ್ಕ್ವೇರ್. ಬೇಕಿದ್ರೆ a + b ಹೋಲ್ ಸ್ಕ್ವೇರ್ ಫಾರ್ಮುಲಾ ಎಕ್ಸ್ಪಾಂಡ್ ಮಾಡಿ ನೋಡಿ, ಇದು ಆನ್ಸರ್ ಬರುತ್ತೆ. ಕರೆಕ್ಟಾ? ಸೊ ಅದಾದಮೇಲೆ -1 - 5 ಅಂದರೆ -6 ಆಯಿತು. ಇದಕ್ಕೆ ನೀವೇನು ಮಾಡಿ ಇಕ್ವೇಷನ್ 1 +1 ಹೋಲ್ ಸ್ಕ್ವೇರ್ -6. ಸೊ ಈ -6 ಈ ಸೈಡ್ ಬಂದರೆ +6 ಆಗುತ್ತೆ. ಸೊ ಈ ಸೈಡ್ ಉಳಿದು 3x + 1. ಇಲ್ಲಿ ಸ್ಕ್ವೇರ್ ಇದೆ ಅಂದರೆ ಸ್ಕ್ವೇರ್ ರೂಟ್ ಟರ್ಮ್ ಬೋತ್ ಸೈಡ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3x + 1 ಉಳಿಯುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ. ಅದಾದಮೇಲೆ +1 ಈ ಸೈಡ್ ತೊಗೊಂಡ್ರೆ -1 ಆಗುತ್ತೆ. ಇಲ್ಲಿ ಪ್ಲಸ್ ಇಂಟು 3 ಇದೆ ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಇದು ನಿಮ್ಮದು ಇನ್ವರ್ಸ್ ಆಫ್ ದ ಫಂಕ್ಷನ್ ಆಗಿರುತ್ತೆ g ಆಫ್ ಎಫ್ ಆಫ್ ಎಕ್ಸ್ g ಆಫ್ ಎರಡು ಸಿಕ್ಕ ಮೇಲೆ ನೆಕ್ಸ್ಟ್ ಫಂಕ್ಷನ್ ಎಫ್ ಆಫ್ g ಆಫ್ y ಇಸ್ ಈಕ್ವಲ್ಸ್ ಟು g ಆಫ್ y ಆನ್ಸರ್ ಇಲ್ಲಿದೆ ಆಲ್ರೆಡಿ, ನಾನು ಆ್ಯಸ್ ಇಟ್ ಈಸ್ ಬರೆದಿದ್ದೀನಿ. ಅದಾದಮೇಲೆ y ಪ್ಲೇಸಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಹಾಕಬೇಕು. ಇದು ಎಕ್ಸ್ ವ್ಯಾಲ್ಯೂಸ್ ಅನ್ನೋದು ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ, ಇದೆ ನಿಮ್ಮದು ಎಫ್ ಆಫ್ ಎಕ್ಸ್. ಇಲ್ಲಿದೆ ನಿಮ್ಮದು ಎಫ್ ಆಫ್ ಎಕ್ಸ್ ಆನ್ಸರ್ 3 ಇಂಟು ಎಕ್ಸ್. ಈ ಎಕ್ಸ್ ಜಾಗದಲ್ಲಿ ಆ ಕಂಪ್ಲೀಟ್ ವ್ಯಾಲ್ಯೂಸ್ ಫಿಲಪ್ ಮಾಡಬೇಕು. ಸೊ ಎಕ್ಸ್ ಇಲ್ಲಿದೆ, ಅದನ್ನೇ ರಿಪೀಟ್ ಆಗೋದು ಬ್ರಾಕೆಟ್ 3 ಇಂಟು ಎಕ್ಸ್ ಕನ್ಸಿಡರ್ ಮಾಡಿದರೆ +1 ಹೋಲ್ ಸ್ಕ್ವೇರ್ -6. ಸೊ ಎಕ್ಸ್ ಜಾಗದಲ್ಲಿ ಈ ಕಂಪ್ಲೀಟ್ ವ್ಯಾಲ್ಯೂಸ್ನ ರಿಪ್ಲೇಸ್ ಮಾಡಿದೆ. ಅದಾದಮೇಲೆ 3 ಗೇಟ್ ಕ್ಯಾನ್ಸಲ್. ಅದಾದಮೇಲೆ 1 + 1 - 1 ಗೇಟ್ ಕ್ಯಾನ್ಸಲ್ ಆಗುತ್ತೆ. ಸ್ಕ್ವೇರ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. +6 - 6 ಕ್ಯಾನ್ಸಲ್ ಆಗಿ y ಉಳಿಯುತ್ತೆ. ನೆಕ್ಸ್ಟ್ g ಆಫ್ ಎಫ್ ಆಫ್ ಎಕ್ಸ್. g ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಆಲ್ರೆಡಿ ಕೊಟ್ಟಿದ್ದಾರೆ, ಎಂಟರ್ ಮಾಡಿ. ಅದಾದಮೇಲೆ ಇದನ್ನು ಪೂರ ಕನ್ಸಿಡರ್ ಮಾಡಬೇಕೇನಂತ y ಅಂತ. y ಕನ್ಸಿಡರ್ ಮಾಡಿದರೆ ಇವಾಗ ಏನಿದೆ g ಆಫ್ y ಆನ್ಸರು ರೂಟ್ ಇದೆ. ಸೊ ಫಸ್ಟ್ ರೂಟ್ ಬರೆದಿದೆ. ರೂಟ್ ಆದಮೇಲೆ y ಇದೆ, y ಬರೆಯೋ ಹಾಗಿಲ್ಲ. ಇಲ್ಲಿ y ಜಾಗದಲ್ಲಿ ಏನು ಬಂದಿದೆ ಎಕ್ಸ್ಟ್ರಾ ಟರ್ಮು, ಇದು ಪೂರ ರೈಟಲ್ಲಿ ಬರೆದಿದ್ದೀನಲ್ಲ, ಇದು ಪೂರ ಬರೀಬೇಕು. ಅದಾದಮೇಲೆ ಮತ್ತೆ ಕಮ್ಸ್ +6 ಇದೆ. ಸೊ ಆ್ಯಸ್ ಇಟ್ ಈಸ್ +6 -1 ಔಟ್ಸೈಡ್ ಡಿವೈಡ್ ಬೈ 3. ಸೊ ಇವಾಗ 6 ಕ್ಯಾನ್ಸಲ್ ಆಗುತ್ತೆ, ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಅದಾದಮೇಲೆ +1 - 1 ಕ್ಯಾನ್ಸಲ್ ಆಗಿ 3 ಕ್ಯಾನ್ಸಲ್ ಆಗಿ ಎಕ್ಸ್ ಬರುತ್ತೆ. ಸೊ ಎರಡು ಆನ್ಸರ್ ಎಕ್ಸ್ y ಬಂದಮೇಲೆ ಈ ಫಂಕ್ಷನ್ ಏನಾಗಿರುತ್ತೆ, ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಇನ್ವರ್ಸ್ ಏನಾಗಿರುತ್ತೆ, ಇದು ನಿಮ್ಮದು ಇನ್ವರ್ಸ್ ಆಗಿದೆ. ಓಕೆ, ನಾವು ಇನ್ನು ನೆಕ್ಸ್ಟ್ ಫೋರ್ತ್ ಕ್ವಶನ್ಗೆ ಹೋಗುವ. ಕ್ವಶನ್ ನಂಬರ್ 4. ಕನ್ಸಿಡರ್ ದ ಫಂಕ್ಷನ್ f is R2 R given by the f of x is equals to x² + 4. Show that the f is invertible and find the inverse of it. ಸೇಮ್ ಕ್ವಶನ್, ಇದು ಸಿಂಪಲ್ ಕ್ವಶನ್ ಇದೆ. ಏನಿದೆ ಫಂಕ್ಷನ್ ಇವಾಗ ಏನು ಕೊಟ್ಟಿದ್ದಾರೆ, f of x is equals to x² + 4. ಸೊ ಇದನ್ನು ನೀವು ಡೈರೆಕ್ಟಾಗಿ ಇಕ್ವೇಷನ್ 1 ಅಂತ ಕೊಡ್ಬೋದು. ಇವಾಗ y is equals to ಬರೀತೀನಿ, ಇನ್ವರ್ಸ್ ಮಾಡಿ ಸಲುವಾಗಿ. ಸೊ +4 ಈ ಸೈಡ್ ಬಂದರೆ -4 ಆಗುತ್ತೆ, x² ಆಯಿತು. ಸೊ ಸ್ಕ್ವೇರ್ ಇದೆ ಅಂದರೆ ಎರಡು ಸೈಡ್ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಬೇಕು. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ಮೇಲೆ ಇದು y -4 ಆಗುತ್ತೆ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಎಕ್ಸ್ ಮಾರ್ಕ್ ಹೋಗಿತ್ತು. ಸೊ x is equals to √y - 4 ಆಯಿತು. ಎಕ್ಸ್ ಬಂದರೆ ಇದಕ್ಕೆ ಏನಂತ ಕನ್ಸಿಡರ್ ಮಾಡಬೇಕು, g ಆಫ್ y ಅಂತ ತಗೋದು. ಸೊ g ಆಫ್ y ಅಂದರೆ ಇದು ಇಕ್ವೇಷನ್ ನಂಬರ್ 2 ಆಯಿತು. ಸೊ ನೆಕ್ಸ್ಟ್ ಕೇಸ್ ಸಿಂಪಲ್ ಇದೆ. ಏನು ಮಾಡಬೇಕು, f ಆಫ್ g ಆಫ್ y, f ಆಸ್ ಇಟ್ ಇಸ್ g ಆಫ್ y, f ಆಸ್ ಇಟ್ ಇಸ್ g ಆಫ್ y ಅಂತಂದ್ರೆ ಏನಿದೆ, √y - 4. ಸೊ ಇದನ್ನು x ಅಂತ ಕನ್ಸಿಡರ್ ಮಾಡಿದರೆ f ಆಫ್ x ಏನಿದೆ, x² + 4. x ಜಾಗದಲ್ಲಿ x ಬರೆಯುವಾಗಿಲ್ಲ, x ಜಾಗದಲ್ಲಿ ಏನು ಬಂದಿದೆ, √y - 4 ಇದೆ. ಸೊ √y - 4 ಅಂದರೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. y - 4 + 4 ಉಳಿತು y ಆನ್ಸರ್. ಕರೆಕ್ಟಾ? ಸೊ ಇದೇ ರೀತಿ g ಆಫ್ ಎಫ್ ಆಫ್ ಎಕ್ಸ್ ಕನ್ಸಿಡರ್ ಮಾಡಬೇಕು. g ಆಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್. ಸೊ g ಆಸ್ ಇಟ್ ಈಸ್ ಎಫ್ ಆಫ್ ಎಕ್ಸ್ ಏನಿದೆ ನಮ್ಮದು, x² + 4 ಇದೆ. ಸೊ g ಆಫ್ ಎಫ್ ಇದು ಎಕ್ಸ್ y ಕನ್ಸಿಡರ್ ಮಾಡಿದರೆ g ಆಫ್ y ಏನಿದೆ, ಇಲ್ಲಿ ರೂಟ್ ಇದೆ. ಸೊ ಫಸ್ಟ್ ರೂಟ್ ಬರೀರಿ. ರೂಟ್ ಬರೆದಾದ್ಮೇಲೆ y ರಿಸಲ್ಟಲ್ಲಿ ಏನಿದೆ, y -4 ಇದೆ. y ರಿಸಲ್ಟಲ್ಲಿ ಇರೋದು x² + 4. ಆಮೇಲೆ ಇಲ್ಲಿ ಹೊರಗಡೆ ಒಂದು 4 ಇದೆ. ಸೊ -4 ಬ್ರಾಕೆಟ್ ತೆಗೆದ್ರೆ ಇದು -4 + 4 ಕ್ಯಾನ್ಸಲ್ ಆಗುತ್ತೆ. √=
ಎಕ್ಸ್ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಎಕ್ಸ್ ಹೋಯಿತು. ಸೊ ಇದರ ಆನ್ಸರ್ ಏನು, ಜಿ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್. ಎಫ್ ಆಫ್ ಜಿ ಆಫ್ ವೈ ಇಸ್ ಈಕ್ವಲ್ಸ್ ಟು ವೈ ಆನ್ಸರ್. ಸೊ ವೈ ಆ್ಯಂಡ್ ಎಕ್ಸ್ ಬಂದರೆ ಈ ಫಂಕ್ಷನ್ ಏನಾಗಿರುತ್ತೆ, ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಆ್ಯಂಡ್ ಇನ್ವರ್ಸ್ ಆಫ್ ದ ಫಂಕ್ಷನ್ ಅಂದರೆ ಇದು ನಿಮ್ಮದು ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು. ಓಕೆ, ಕ್ವಶನ್ ನಂಬರ್ 5. Consider the function f is r minus 4/3 to r given by f of x is equals to 4x divided by 3x plus 4. Show that the function invertible. Again ಇದು ಅದೇ ರೀತಿ ಇರೋದು. ಸೊ ಇಲ್ಲಿ ಏನಿದೆ ನೋಡಿ ಕ್ವಶನ್ ಒಳಗೆ, f of x is equals to 4x divided by 3x plus 4. ಕರೆಕ್ಟಾ? ಸೊ ಈ ಫಂಕ್ಷನ್ ನಾವೇನು ಮಾಡಬೇಕು ಇವಾಗ, ಈಕ್ವೇಷನ್ 1 ಅಂತ ಕೊಡಿ. ಇದಕ್ಕೆ ನಾವೇನು ಫೈಂಡ್ ಮಾಡಬೇಕು, ಇನ್ವರ್ಸ್ ಫೈಂಡ್ ಮಾಡ್ಕೋಬೇಕು. ಸೊ ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ y is equals to 4x divided by 3x plus 4. ಇದನ್ನು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಬೇಕು. ಸೊ ಕ್ರಾಸ್ ವೈಸ್ ಮಲ್ಟಿಪ್ಲೈ ಏನಿಲ್ಲ ಅಂದರೆ 1 ಇರುತ್ತೆ. ಸೊ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಿರುತ್ತೆ, y ಇಂಟು 3x 3xy ಪ್ಲಸ್ 4y ಆಗುತ್ತೆ. ಸೊ ಅದರ ನಂತರ 4 ಇಂಟು 1 ಅಂದರೆ 4x ಇಂಟು 1 4x ಆಗುತ್ತೆ. ಅದಾದಮೇಲೆ 4x ಈ ಸೈಡ್ ತಗೊಂಡು 3xy ಮೈನಸ್ 4x, ಇದು ಪ್ಲಸ್ ಇದ್ದನ್ನು ಈ ಸೈಡ್ ತಗೊಂಡು ಮೈನಸ್ 4y. ಸೊ ಇವೆರಡರಲ್ಲಿ ಎಕ್ಸ್ ಕಾಮನ್ ಇದೆ, ಎಕ್ಸ್ ಕಾಮನ್ ತೊಗೊಂಡ್ರೆ 3y ಮೈನಸ್ 4, ಸೊ ಮೈನಸ್ 4y. ಸೊ ದೆನ್ ಎಕ್ಸ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈ ಸೈಡ್ ಶಿಫ್ಟ್ ಮಾಡಿದರೆ ಮೈನಸ್ 4y ಡಿವೈಡ್ ಬೈ 3y ಮೈನಸ್ 4 ಆಗುತ್ತೆ. ಕರೆಕ್ಟಾ? ಇಲ್ಲಿ ಬೇಕಿದ್ರೆ ನೀವು ಇಲ್ಲಿ ಮೈನಸ್ ಕಾಮನ್ ತೊಗೋಬೋದು. ಮೈನಸ್ ಕಾಮನ್ ತೊಗೊಂಡ್ರೆ ಎರಡು ಮೈನಸ್ ಕ್ಯಾನ್ಸಲ್ ಮಾಡಿಕೊಂಡ್ರೆ 4y ಇಸ್ ಈಕ್ವಲ್ಸ್ ಟು 4 ಮೈನಸ್ 3y ಆಗುತ್ತೆ. ಇಲ್ಲಿ ಒಂದು ಬರುವಂಥ ಮೈನಸ್ಸು, ಇಲ್ಲಿ ಆಲ್ರೆಡಿ ಇದ್ದಂಥ ಮೈನಸ್ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಕರೆಕ್ಟಾ? ಸೊ ಇದು ನಿಮ್ಮದು ಎಕ್ಸ್ ಇಸ್ ಈಕ್ವಲ್ಸ್ ಟು ಬಂತು. ಇದಕ್ಕೆ ನೀವು ಏನು ಕೊಡಿ, ಜಿ ಆಫ್ ವೈ ಅಂತ ಕೊಡಿ. ಸೊ ಜಿ ಆಫ್ ವೈ ಏನಾಯಿತು ನಿಮ್ಮದು 4y ಡಿವೈಡ್ ಬೈ 4 ಮೈನಸ್ ಇದು ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು ಜಿ ಆಫ್ ಎಫ್ ಆಫ್ ಎಕ್ಸ್. ಸೊ ಜಿ ಆ್ಯಸ್ ಇಟ್ ಇಸ್ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ ಏನಿದೆ ಈಗ ನಮ್ಗೆ ಇವಾಗ 4x ಡಿವೈಡೆಡ್ ಬೈ 3x ಪ್ಲಸ್ 4. ಕರೆಕ್ಟಾ? ಇದು ನಮ್ಮದು ಎಫ್ ಆಫ್ ಎಕ್ಸ್ 4x ಡಿವೈಡ್ 3x ಪ್ಲಸ್ 4 ಇದೆ. ಅದಾದಮೇಲೆ ಜಿ ಆಫ್ ವೈ ಆಗುತ್ತೆ. ಜಿ ಆಫ್ ವೈ ಏನಿದೆ ನಮಗೆ ಇವಾಗ ಬಂದಿರೋದು, ಇಲ್ಲಿದೆ ನಮ್ಮ ಜಿ ಆಫ್ ವೈ 3y. ಇಲ್ಲಿ ಎರಡು ಸತಿ y ಇದೆ. ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಏನು ಮಾಡಬೇಕು ಅಂದರೆ ಫಸ್ಟ್ 4y ಇದೆ, ನಾನು ಆ್ಯಸ್ ಇಟ್ ಈಸ್ ಬರೀತೀನಿ ಪ್ಯಾಕೆಟಲ್ಲಿ. ನೆಕ್ಸ್ಟ್ 4 ಇದೆ ಮೈನಸ್ 3 ಇಂಟು ಮತ್ತೆ y ಇದೆ. ಸೊ ಇಲ್ಲಿ y ಬರೆದಿರೋದು ಜಿ ಆಫ್ y ಆನ್ಸರ್ ಆಗುತ್ತೆ. ಬಟ್ ಇಲ್ಲಿ y ಇಲ್ಲ, y ಜಾಗದಲ್ಲಿ ಇರೋದು ಈ ಕಂಪ್ಲೀಟ್ ಬ್ರ್ಯಾಕೆಟ್. ಈ ಕಂಪ್ಲೀಟ್ ಬ್ರ್ಯಾಕೆಟ್ ಇಲ್ಲಿ ಎರಡು ಕಡೆ ಇನ್ಸರ್ಟ್ ಮಾಡಬೇಕು. ಏನಾಗುತ್ತೆ ನೋಡಿ, 4x ಡಿವೈಡ್ ಬೈ 3x ಪ್ಲಸ್ 4. ಅದಾದಮೇಲೆ ಇಲ್ಲಿ ನೋಡಿದ್ದೀವಿ ಎರಡು ಸತಿ ಅಪ್ಲೈ ಮಾಡಬೇಕು, ಆಯಿತಾ? ಸೊ ಇದಾದಮೇಲೆ ಈ 4 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನೋಡಿ, 4 ಇಂಟು 4 16x ಡಿವೈಡ್ ಬೈ ಎಲ್ಸಿಎಮ್ ಆ್ಯಸ್ ಇಟ್ ಈಸ್ 3x ಪ್ಲಸ್ 4. ಅದರ ನಂತರ ಇಲ್ಲಿ 4 ಆ್ಯಸ್ ಇಟ್ ಈಸ್ ಬರೆದು 3 ಮಲ್ಟಿಪ್ಲೈ ಮಾಡಿದರೆ 4 ಇಂಟು 3 12x ಡಿವೈಡ್ ಬೈ 3x ಪ್ಲಸ್ 4 ಆಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಎಲ್ ಸಿ ಎಮ್ ತೊಗೊಂಡು, ಇಲ್ಲಿ ಎಲ್ ಸಿ ಎಮ್ ತೊಗೊಂಡು ಏನಾಗುತ್ತೆ ನೋಡಿ, 16x ಡಿವೈಡೆಡ್ ಬೈ 3x ಪ್ಲಸ್ 4. ಟೇಕಿಂಗ್ ಎಲ್ ಸಿ ಎಮ್ 3x ಪ್ಲಸ್ 4 ಅಂದರೆ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. 4 ಇಂಟು 3 12x ಪ್ಲಸ್ 4 ಇಂಟು 4 16 ಮೈನಸ್ 12x. ಇವಾಗ ಎರಡು ಎಲ್ ಸಿ ಎಮ್ ಸಿಗುತ್ತೆ, ಕ್ಯಾನ್ಸಲ್ ಆಗಿಬಿಡ್ತಾವೆ. ಅದಾದಮೇಲೆ ಇಲ್ಲಿ ಮೈನಸ್ 12x ಪ್ಲಸ್ 12x ಕ್ಯಾನ್ಸಲ್ ಆಗುತ್ತೆ, ಉಳಿತೇನು 16x ಡಿವೈಡೆಡ್ ಬೈ 16. ಸೊ 16 ಕ್ಯಾನ್ಸಲ್ ಆಗಿ ಉಳಿತಾ ಒಂದು ಎಕ್ಸ್. ಕರೆಕ್ಟಾ? ಇವಾಗ ನಮಗೆ ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್ ಸಿಕ್ತು ಎಕ್ಸ್. ಇವಾಗ ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ, ಏನಿದೆ, ಎಫ್ ಆಫ್ ಜಿ ಆಫ್ ವೈ ಫೈಂಡ್ ಮಾಡಬೇಕು. ಎಫ್ ಆ್ಯಸ್ ಇಟ್ ಈಸ್ ಜಿ ಆಫ್ ವೈ. ಸೊ ಜಿ ಆಫ್ ವೈ ಆನ್ಸರ್ ಆಲ್ರೆಡಿ ನಾನು ರೆಫರ್ ಮಾಡಿದೆ, ಇಲ್ಲಿ ಬರ್ದಿದ್ದೀನಿ ನೋಡಿ. ಜಿ ಆಫ್ ವೈ ಏನಿದೆ ಅದನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಜಿ ಆಫ್ ವೈ ಏನು ಬಂದಿತ್ತು, 4y ಡಿವೈಡೆಡ್ ಬೈ 4 ಮೈನಸ್ 3y. ಕರೆಕ್ಟಾ? ಸೊ ಇವಾಗ ಇದನ್ನು ಎಫ್ ಆಫ್ ಎಕ್ಸಲ್ಲಿ ಹಾಕಬೇಕು. ಇಲ್ಲಿ ಮತ್ತೆ ಎರಡು ಎಕ್ಸ್ ಇದಾವೆ, ಇಲ್ಲಿದೆ ಇಲ್ಲಿದೆ. ಮೊದಲು ಅದು ಆ್ಯಸ್ ಇಟ್ ಈಸ್ ಬಗ್ಗೆ ಏನಿದೆ, 4 ಇಂಟು ಗ್ಯಾಪ್ ಪ್ಲೇಸ್ ಎಕ್ಸ್ ಡಿವೈಡೆಡ್ ಬೈ 3 ಇಂಟು ಗ್ಯಾಪ್ ಪ್ಲಸ್ 4 ಇದೆ. ಇಲ್ಲಿ ಏನಿದೆ, ಈ ಎಕ್ಸ್ ಜಾಗದಲ್ಲಿ ಈ ಪ್ಲೇಸ್ನ ರಿಪ್ಲೇಸ್ ಮಾಡಿ 4y 4 ಮೈನಸ್ 3y. ಇಲ್ಲಿ 4y ಡಿವೈಡ್ ಬೈ 4 ಮೈನಸ್ 3y ಇತ್ತು. ಕರೆಕ್ಟಾ? ಸೊ ಇವಾಗ 4 ಮಲ್ಟಿಪ್ಲೈ ಮಾಡಿ 4 ಇಂಟು 4 16y 4 ಮೈನಸ್ 3y ಡಿವೈಡ್ ಬೈ ಇಲ್ಲಿ 3 ಮಲ್ಟಿಪ್ಲೈ ಮಾಡಿದರೆ 12y 4 ಮೈನಸ್
3y ಪ್ಲಸ್ 4. ಇಲ್ಲಿ 4 ಎಲ್ ಸಿ ಎಮ್ ತಗೊಂಡಿದ್ದೀನಿ, ಏನಾಗುತ್ತೆ ನೋಡಿ 16y ಡಿವೈಡ್ ಬೈ 4 ಮೈನಸ್ 3y ಆ್ಯಸ್ ಇಟ್ ಈಸ್. ಇಲ್ಲಿ ಎಲ್ ಸಿ ಎಮ್ ಬರುತ್ತೆ 4 ಮೈನಸ್ 3y ಆಯಿತಾ. ಸೊ ಇದನ್ನು ಮೊದಲು 12y ಆ್ಯಸ್ ಇಟ್ ಈಸ್ ಬರೀ, ಇಲ್ಲಿ ಮಲ್ಟಿಪ್ಲೈ ಮಾಡಿದರೆ ಪ್ಲಸ್ 4 ಇಂಟು 4 16 ಮೈನಸ್ 4 ಇಂಟು 3 12y, ಕರೆಕ್ಟಾ. ಸೊ ಅಗೇನ್ ಮತ್ತೆ ಎರಡು ಎಲ್ ಸಿ ಎಮ್ಸ್ ಕ್ಯಾನ್ಸಲ್ ಆಗುತ್ತೆ, 12y ಕ್ಯಾನ್ಸಲ್ ಆಗುತ್ತೆ, ಉಳಿತು 16y ಡಿವೈಡ್ ಬೈ 16. ಅಗೇನ್ ಎರಡು ಕ್ಯಾನ್ಸಲ್ ಆಗಿ y ಉಳಿತು. ನೆಕ್ಸ್ಟ್ ಇದು y ಆನ್ಸರ್ ಬಂದರೆ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿರುತ್ತೆ, ಇನ್ವರ್ಟಬಲ್ ಫಂಕ್ಷನ್ ಆಗಿರುತ್ತೆ. ಆಮೇಲೆ ಇನ್ವರ್ಸ್ ಆಫ್ ದ ಫಂಕ್ಷನ್ ಏನಾಗಿರುತ್ತೆ 4y ಡಿವೈಡ್ ಬೈ 4 ಮೈನಸ್ 3y.